ಇನ್ನು ಉತ್ತರ ಭಾರತದಲ್ಲಿ ಲೋಕಸಭಾ ಚುನಾವಣಾ ಕಾವು ಜೋರಾಗಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಗೆ ಇಂದು ಘಟಾನುಘಟಿ ನಾಯಕರ ದಂಡೆ ಹರಿದು ಬರುತ್ತೆ. ಇನ್ನು ದೆಹಲಿಯ 7 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಮೋದಿ ಹಾಗೂ ಪ್ರಿಯಾಂಕಾ ಗಾಂಧಿ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ. दम हो उनके मान सम्मान के मुद्दे पर हो जाए चुनाव। जब नाश मनुष्य पर छाता है, पहले विवेक मर जाता है। हरि ने भीषण हुंकार किया, अपना स्वरूप विस्तार किया। दगमग दगमग दिग्गज डोले, भगवान कुपित होकर बोले, जंजीर बढ़ा कर साध मुझे, हाँ हाँ दुर्योधन बांध मुझे। ದೇಶದಲ್ಲಿ 5 ಹಂತದ ಲೋಕಸಭೆ ಚುನಾವಣೆ ಮುಕ್ತಾಯವಾಗಿದ್ದು 7 ಹಂತದ ಮತದಾನ ಮಾತ್ರ ಬಾಕಿ ಇದೆ. ಹೀಗಾಗಿ ಚುನಾವಣೆ ನಡೀಬೇಕಾದ ಉಳಿದ ಕ್ಷೇತ್ರಗಳ ಮೇಲೆ ಎಲ್ಲಾ ಪಕ್ಷಗಳ ದೃಷ್ಟಿ ನೆಟ್ಟಿದೆ. ಇಷ್ಟು ದಿನ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮದ ರಾಜ್ಯಗಳಲ್ಲಿ ಮತಬೇಟೆ ನಡೆಸಿದ್ದ ಘಟಾನುಘಟಿ ನಾಯಕರು ಇಂದು ರಾಷ್ಟ್ರ ರಾಜಧಾನಿಗೆ ಲಗ್ಗೆ ಹಾಕ್ತಿದ್ದಾರೆ. ದೆಹಲಿಯಲ್ಲಿ ಇಂದು ಪ್ರಧಾನಿ ಮೋದಿ ಬೃಹತ್ ರ್ಯಾಲಿ. ಮೋದಿ ರ್ಯಾಲಿಗೂ ಮುನ್ನ ಪ್ರಿಯಾಂಕಾ ರೋಡ್ ಶೋ. ಹೌದು, 6ನೇ ಹಂತದ ಲೋಕಸಭೆ ಚುನಾವಣೆಗೆ ಇನ್ನು ಕೆಲವೇ ದಿನ ಬಾಕಿ ಉಳಿದಿದೆ. 12ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ದೆಹಲಿಯ ಎಲ್ಲ 7 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಚುನಾವಣಾ ಪ್ರಚಾರ ರಂಗು ಪಡೆದಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ರಾಜಕೀಯ ನಾಯಕರು ಇಂದು ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ಸಂಜೆ 5:30ಕ್ಕೆ ಆರಂಭವಾಗುವ ಸಮಾವೇಶದಲ್ಲಿ ಪ್ರಚಾರ ಭಾಷಣ ಮಾಡಲಿರೋ ನಮೋ ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆ ನಡೆಸಲಿದ್ದಾರೆ. ಕಳೆದ ಸಲ ದೆಹಲಿಯ 7ಕ್ಕೆ 7 ಸೀಟುಗಳನ್ನು ಗೆದ್ದು ಬೀಗಿದ್ದ ಬಿಜೆಪಿ ಈ ಬಾರಿಯೂ ಕೇಸರಿ ಬಾವುಟ ಹಾರಿಸಲು ಭರ್ಜರಿ ಕಸರತ್ತು ನಡೆಸುತ್ತಿದೆ. ದೆಹಲಿಯಲ್ಲಿ ಇಂದು ನಡೆಯೋ ರ್ಯಾಲಿಯು ಈವರೆಗಿನ ಅತಿದೊಡ್ಡ ರ್ಯಾಲಿ ಅಂತಾನೂ ಹೇಳಲಾಗ್ತಿದೆ. ಸಮಾವೇಶಕ್ಕೆ ನೋಯ್ಡಾ, ಗಾಜಿಯಾಬಾದ್, ಫರೀದಾಬಾದ್ ಸೇರಿದಂತೆ ವಿವಿಧ ಕಡೆಗಳಿಂದ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಆಗಮಿಸಲಿದ್ದಾರೆ. ಮೋದಿಗೆ ಟಕ್ಕರ್ ಕೊಡಲಿರೋ ಪ್ರಿಯಾಂಕಾ ಗಾಂಧಿ. ಕಾಕತಾಳೀಯವೆಂಬಂತೆ ರಾಮಲೀಲಾ ಮೈದಾನದಲ್ಲಿ ಪ್ರಧಾನಿ ಮೋದಿ ಬೃಹತ್ ರ್ಯಾಲಿ ನಡೆಸಲಿದ್ರೆ, ಮೋದಿ ಸಮಾವೇಶಕ್ಕೂ 1 ಗಂಟೆ ಮುನ್ನ ಪ್ರಿಯಾಂಕಾ ಗಾಂಧಿ ರೋಡ್ ಶೋ ನಡೆಸಲಿದ್ದಾರೆ. ದಕ್ಷಿಣ ಹಾಗೂ ಈಶಾನ್ಯ ಕ್ಷೇತ್ರಗಳಲ್ಲಿ ಸುಮಾರು 4 ಕಿಲೋಮೀಟರ್ ರೋಡ್ ಶೋ ನಡೆಸಲಿರುವ ಪ್ರಿಯಾಂಕಾ ಮತಬೇಟೆ ನಡೆಸಲಿದ್ದಾರೆ. ಒಟ್ನಲ್ಲಿ ಘಟಾನುಘಟಿಗಳ ಎಂಟ್ರಿಯಿಂದ ರಾಷ್ಟ್ರ ರಾಜಧಾನಿಯ ಲೋಕಸಭಾ ಅಖಾಡ ರಂಗೇರಿದೆ. ಜೊತೆಗೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹೆಸರಲ್ಲಿ ಚುನಾವಣೆ ಎದುರಿಸಿ ಅಂತ ಸವಾಲು ಹಾಕಿದ್ದ ಮೋದಿಗೆ ಇಂದು ಪ್ರಿಯಾಂಕಾ ಟಾಂಗ್ ಕೊಡ್ತಾರಾ ಅಥವಾ ಮೋದಿಯನ್ನ ದುರ್ಯೋಧನಿಗೆ ಹೋಲಿಸಿದ ಸೋನಿಯಾ ಪುತ್ರಿಗೆ ಮೋದಿ ತಿರುಗೇಟು ಕೊಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಹರೀಶ್, TV9, ನವದೆಹಲಿ.